ನೀವಿಲ್ರಿ ಪತ್ರಿಕಾ ಸ್ನೇಹಿತರು ಇದ್ದೀರಿ, ನನ್ನ ಮುಖಂಡರುಗಳು ಇದ್ದೀರಿ. ಕೆಲವು ಪತ್ರಿಕಾ ಸ್ನೇಹಿತರು ನನ್ನ ಸ್ನೇಹಿತರಾಗಿ ಜೊತೆಯಲ್ಲೇ ಕೆಲಸ ಮಾಡಿಕೊಂಡು ಈ ಭಾಗದಲ್ಲಿರುವಂಥವರು ಇದ್ದೀರಿ. ನಿಮ್ಮೆಲ್ಲರಲ್ಲಿ ಇವತ್ತೊಂದು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನೋಡಿ, ನಾನೊಬ್ಬ ಉಪನ್ಯಾಸಕರ ಮಗ. ನನಗೆ ಯಾವುದೇ ರಾಜಕೀಯ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ನಾನವತ್ತು ಭಾರತೀಯ ಜನತಾ ಪಾರ್ಟಿಲಿ 17-18 ವರ್ಷ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾರೆ. ನನ್ನ ಮಾನ್ಯ ಕುಮಾರಣ್ಣರವರು ಮನೆಗೆ ಬಂದು ಬದಲಾದಂಥ ರಾಜಕೀಯ ಪರಿಸ್ಥಿತಿನಲ್ಲಿ JDSನ್ನು ಸೇರಿಸಿದ್ರು. 2005 ಇಲ್ಲಿಗೆ 21 ವರ್ಷ ಆಯಿತು ನಾನು ಜನತಾದಳವನ್ನು ಸೇರಿ. ನನ್ನ ಕ್ಷೇತ್ರದ ಜನ ನನ್ನನ್ನು ಶಾಸಕರು ಮಾಡಿದ್ರು. ನನ್ನ ನಾಯಕರು ಕುಮಾರಣ್ಣರವರು ನನ್ನನ್ನು ಮಂತ್ರಿಯಾಗಿ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನಿಮ್ಮೆಲ್ಲರ ಮುಂದೆ ನಮ್ಮೆಲ್ಲ ನಾಯಕರ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ, ಇವತ್ತಿನ ರಾಜಕೀಯ ವ್ಯವಸ್ಥೆ ಪ್ರತಿನಿತ್ಯ ನೋಡ್ತಾ ಇದ್ದರೆ ನಾವು ರಾಜಕಾರಣಿಗಳು, ನಾವು ಸಾರ್ವಜನಿಕ ಸೇವೆಯಲ್ಲಿ ಬದುಕಿರೋ ತನಕ ಇರ್ತೀನಿ. ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ರಾಜಕಾರಣಿಗಳು ಅಂತ ಹೇಳೋಕ್ಕೆ ಕೆಲವು ಸಂದರ್ಭಗಳಲ್ಲಿ ಅಸಹ್ಯ ಆಗ್ತಾಯಿದೆ. ಆದರೂ ನಾನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಆದರೆ ನಾನು ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ನಾನು ಬದುಕಿರೋ ತನಕ ನಾನು ಚುನಾವಣೆ ಸ್ಪರ್ಧೆ ಮಾಡದೇ ಆದರೆ ನಮ್ಮೆಲ್ಲ ಮುಖಂಡರುಗಳು ಇಲ್ಲಿದ್ದಾರೆ. ಅದು ನನ್ನ ಕೃಷ್ಣರಾಜನಗರ. ಯಾವ ಅನುಮಾನಕ್ಕೂ ಕೂಡ ಎಡೆ ಮಾಡಿ ಕೊಡಬೇಡಿ. ನಾನು ಬದುಕಿರೋವರಿಗೆ ಅಥವಾ ಒಂದು ಅನುಮಾನನೂ ಇಟ್ಕೋಬೇಡಿ. ನಿಮಗೆ ಇನ್ನೊಂದು ಅನುಮಾನ ಇದೆ, ಹೌದು ಸರ್ ನೀವು ಅಲ್ಲಿ ನಿಲ್ತೀರಿ, ಅವ್ರು MLC ಅಶ್ವಿನ್ ಅವ್ರ ಕ್ಷೇತ್ರದಲ್ಲಿ ನಿಲ್ತಾರೆ, ಹರೀಶ್ ಗೌಡರು ಈಗ ಹಾಲಿ ಹುಣಸೂರ್ಲಿ ಶಾಸಕರಾಗಿದ್ದಾರೆ. ಆದರೆ ನಿಮಗೆಲ್ಲ ಸ್ಪಷ್ಟವಾಗಿ ಗೊತ್ತಿರಲಿ, ಆ ಕ್ಷೇತ್ರದ ಭಾಳಷ್ಟು ಒಡನಾಟ ಇರ್ತಕ್ಕಂಥವ್ರು, ನೀವೆಲ್ಲರೂ ಒಪ್ಪುವಂಥವ್ರು, ಇಲ್ಲ ಇವರು ಸಮರ್ಥರಾಗಿದ್ದಾರೆ ಅನ್ನುವಂಥವ್ರೆ ಅಲ್ಲಿ ಅಭ್ಯರ್ಥಿ ಆಗ್ತಾರೆ. ಚಾಮುಂಡೇಶ್ವರಿಯನ್ನು ಜಯಗಳಿಸುವಂಥ ನಿಮ್ಮೆಲ್ಲರ ಆಶೀರ್ವಾದದಿಂದನೇ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತದೆ. ನೀವು ಯಾವ ಅನುಮಾನನೂ ಇಟ್ಕೋಬೇಡಿ ಅಂಥೇಳಿ ನಿಮ್ಮೆಲ್ಲರಿಗೆ. ಯಾರೋ ಕೆಲವ್ರು ಹೇಳ್ತಾರೆ ಸಾರಾ ಮಹೇಶ್ವರ್ ನನ್ನ ಕ್ಷೇತ್ರ ಏನಾಗೈತ್ರಿ, ನನ್ನ ಜನ ಅಷ್ಟೊಂದು ಪ್ರೀತಿಸ್ತಾರೆ. ಆಮೇಲೆ ರಾಜಕಾರಣನೇ ಮಾಡಬೇಕಂದಿದ್ರೆ ನಾನು MLCನೋ ಇಷ್ಟೊತ್ತಿಗಾಗಲೇ ಅಥವಾ MPನೋ ಒಂಚೂರು ಬೇರೆಯವ್ರು ಬದಲಾಯಿಸ್ತಾರಲ್ಲ, ಹಂಗೆ ಬದಲಾಯಿಸಿದ್ರೆ ನಮಗೆ ಗೊತ್ತಿಲ್ಲ. ನಮ್ಗೆ ಅವತ್ತು ಗೊತ್ತಿದ್ದು BJP, ಇವತ್ತು ಗೊತ್ತಿರೋದು ಕುಮಾರಣ್ಣ. ನನಗೆ ಗೊತ್ತಿರೋದು ನನ್ನ ಕ್ಷೇತ್ರ ಮಾತ್ರ, ನಂಗೆ ಬೇರೆ ಏನೂ ಗೊತ್ತಿಲ್ಲ. ಅಲ್ಲೇ ರಾಜಕೀಯ ಜೀವನ, ನಾನು ಹುಟ್ಟುವಲ್ಲೇ ನಾನು ಸಾವುವಲ್ಲೇ, ಯಾವ ಅನುಮಾನನೂ ಇಟ್ಕೋಬೇಡಿ ಅಂಥೇಳಿ ನಿಮ್ಮೆಲ್ಲರಿಗೆ ಕೈ ಮುಗಿದು ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇರೋದು ನಾನು. ಅದರಿಂದ ನಮ್ಮ ಮಂಜೇಗೌಡರನ್ನು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇಲ್ಲ, ಮಂಜೇಗೌಡರು ಯಾಕೆ ಹೇಳಿದ್ದೀನಿ ಅಂದರೆ, ಮಂಜೇಗೌಡರು ನನ್ನ ಆಬ್ಸೆನ್ಸಲ್ಲಿ ಕೆಲವು ಮುಖಂಡರುಗಳೆಲ್ಲ ಚರ್ಚೆ ಮಾಡಿ ಇಲ್ಲಿರೋಂಥ ಅನೇಕರು ಒತ್ತಡ ಇದೆ, ಸಾರಾ ಮಹೇಶ್ ಅವರು ಹಿಂಗೆ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದರು. ಅವ್ರಿಗೂ ಕೂಡ ಮೊನ್ನೆ ನಾನು ಕೈ ಮುಗಿದು ಮನವಿ ಮಾಡಿದ್ದೀನಿ, ನನ್ನ ಹೆಸರನ್ನ ಎಲ್ಲೂ ಪ್ರಸ್ತಾಪ ಮಾಡಬೇಡಿ ಅಂತ. ಅವರು ಕೂಡ ನನಗೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಮಂಜೇಗೌಡರು ಹಿರಿಯ 2 ಜಿಲ್ಲೆಯ MLC ಅವ್ರ ಎದುರಿಗೆ ನಾನು ಹೇಳಿದ ಮೇಲೆ ಇನ್ಯಾವ ಮುಖಂಡರು ಕೂಡ ಆ ವಿಚಾರನ ಪ್ರಸ್ತಾಪ ಮಾಡಲ್ಲ ಅನ್ನುವ ನಂಬಿಕೆ ಇಟ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.